ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಅಧಿಕಾರ ಹಂಚಿಕೆಯ ಫೈಟ್. ನೆಗೆ ನೆಗೆ ಅಂತಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಿತ್ತಾಟ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಧಿಕಾರ ಹಂಚಿಕೆಯ ಫೈಟ್. ನೆಗೆ ನೆಗೆ ಅಂತಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ. ಯತೀಂದ್ರ ಹೇಳಿಕೆಗೆ ಉತ್ತರ ಕೊಡ್ಲಿ ಎಂದಿದ್ದ ಡಿಕೆ. ಸಿಎಂ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ ಡಿಸಿಎಂ. ಡಿಕೆ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ ಸಿದ್ದರಾಮಯ್ಯ. ವರಿಷ್ಠರ ನಿರ್ಧಾರವೇ ಅಂತಿಮ ಅಂತೇಳಿ ಸಿಎಂ ಸಿದ್ದು ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಧಿಕಾರ ಹಂಚಿಕೆಯ ಫೈಟ್. Siddharama again has made a statement, sir. He's repeatedly not following party's high command, sir. He's making again statement that my father will remain as CM for 5 years. I think CM will reply for him. For 5 years. I think CM will reply for him. Sir, there are some. Mr. Yatindra Siddharama again has made a statement, sir. He's repeatedly not following party's high command, sir. He's making again statement that my father will remain as CM for 5 years. I think CM will reply for him. For 5 years. I think CM will reply for him. Sir, there are some. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಸರ್ ಡಾಕ್ಟರ್ ಯತೀಂದ್ರ ಅವರು ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಸರ್ ಡಾಕ್ಟರ್ ಯತೀಂದ್ರ ಅವರು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಮುಗಿತು. ಈಗ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ. ಮತ್ತೆ ಜನವರಿ ಕ್ರಾಂತಿ ಅಂತೂ ಮತ್ತೆ ಶುರುವಾಗಬಹುದು. ಈಗ ಚಳಿಗಾಲದ ಕ್ರಾಂತಿಯ ನಂತರ ಮತ್ತೆ ಕುರ್ಚಿ ಕಿತ್ತಾಟ ಶುರುವಾಗುತ್ತೆ. ಈಗೇನು ಕಡಿಮೆ ಇಲ್ಲ. ಈಗ ಯತೀಂದ್ರ ಹೇಳಿಕೆ ಬಹಳ ಸದ್ದು ಮಾಡ್ತಾ ಇದೆ. ಇಲ್ಲ ಸಿಎಂ ಸಿದ್ದರಾಮಯ್ಯನವರ 5 ವರ್ಷದ ಕಾಲ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅವರು ಇದು ಮೊದಲನೇ ಬಾರಿಯಲ್ಲ ಈ ರೀತಿಯಾಗಿ ಹೇಳಿಕೆ ಕೊಡ್ತಿರೋದು. ಇದೇ ಹಿಂದೆಯೂ ಕೂಡ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿರೋಧಿಗಳು ಕೂಡ ಹೇಳ್ತಾ ಇದ್ರು, ನಾವು ಮಾಡಿದ್ರೆ ಬಲಾತ್ಕಾರ ಆಗುತ್ತೆ, ಅವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ಅವ್ರೇನಾದ್ರೂ ಮಾತಾಡ್ಬಿಟ್ರೆ ಯಾರು ಕೂಡ ಏನು ಮಾತನಾಡಲ್ಲ. ಅದೇ ನಾವೇನಾದ್ರೂ ಮಾತಾಡಿದ್ರೆ ಅದಕ್ಕೆ ನೋಟಿಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಅವರ ವಿರೋಧ ಪಕ್ಷದವರು ಹೇಳ್ತಾ ಇದ್ರು. ಪಟ್ಟು ಬಿಡ್ತಿಲ್ಲ, ಹೇಳಿಕೆ ಬದಲಿಸ್ತಿಲ್ಲ ಎಂಎಲ್ಸಿ ಯತೀಂದ್ರ. ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಪುತ್ರ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆ ಬಹಳ ಸದ್ದು ಮಾಡ್ತಾ ಇದೆ. ಏನ್ ಹೇಳ್ಬೇಕೋ ಹೇಳಿದ್ದೀನಿ, ಪದೇ ಪದೇ ಹೇಳಲು ಆಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಕೊಡೋದಕ್ಕೂ ಆಗೋದಿಲ್ಲ. ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆಷ್ಟು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ? ಅಥವಾ ಇದು ವರಿಷ್ಠರ ತೀರ್ಮಾನದ ಸಣ್ಣ ಸೂಚನೆಯ ಅಂತ ಹೇಳಿ ಕೂಡ ಅನುಮಾನ ಕೂಡ ಮೂಡ್ತಾ ಇದೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ನಿಲ್ಲೋಂಗ್ ಕಾಣಿಸ್ತಾನೆ ಇಲ್ಲ. ಈಗ ಯತೀಂದ್ರ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ, ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಇದಕ್ಕೆ ಡಿಕೆಶಿ ಅವರು ನೇರವಾಗಿ ಹೇಳಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನು ಕೊಡಲೇಬೇಕು ಅಂತ ಹೇಳ್ತಾರೆ. ಸಿಎಂನ ಕೇಳಿದಾಗ ಅವರು ವರಿಷ್ಠರ ತೀರ್ಮಾನ, ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿವೇಕ? ಇದುವರೆಗೂ ಕೂಡ ಅಷ್ಟೇ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ರಾಜ್ಯದಲ್ಲಿ ಗೊಂದಲ ಬಗೆಹರಿಯುತ್ತಿಲ್ಲ. ಒಂದ್ ಕಡೆ ಉಭಯ ನಾಯಕರು ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಒಂದ್ ರೀತಿಯಾಗಿ ಸಮರ ನಿಂತಿದ್ರು. ಅವರ ಬಣದ ನಾಯಕರು ಆಗಿ ಗುರುತಿಸಿಕೊಂಡ್ರು ಅವರ ಮಧ್ಯೆ ಸಮರ ನಿಲ್ತಿಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಮಗ ಆದಂತ ಯತೀಂದ್ರ ಅವರ ಒಂದು ಹೇಳಿಕೆ ಕೂಡ ಸಂಚಲನ ಸೃಷ್ಟಿ ಮಾಡಿತ್ತು. ಅದು ಕೂಡ ಅಧಿವೇಶನದ ಮೊದಲ ದಿನವೇ ಆ ಹೇಳಿಕೆಯನ್ನ ನೀಡಿದ್ರು. ಏನಂದ್ರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂಬ ಒಂದು ಹೇಳಿಕೆಯನ್ನ ನೀಡಿದ್ರು. ಆದ ಬಳಿಕ
ಅದೇ ರೀತಿಯಾದ ಹೇಳಿಕೆಗಳನ್ನ ಇಕ್ಬಾಲ್ ಹುಸೇನ್ ಅವರು ಕೂಡ ನೀಡಿದ್ದು. 9ನೇ ತಾರೀಕು ಬಳಿಕ ಸಿಎಂ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಎಂಬ ಒಂದು ಮಾತನ್ನ ಹೇಳಿದ್ದು. ಅದೇ ರೀತಿ ಬೇರೆ ಬೇರೆ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದ್ ಕಡೆ ವಿಶ್ವಾಸನ ವ್ಯಕ್ತಪಡಿಸ್ತಿದ್ರೆ, ಜೊತೆಗೆ ಇವರುಗಳು ಕೂಡ ಇನ್ನೊಂದು ರೀತಿಯಾದ ವಿಶ್ವಾಸವನ್ನ ವ್ಯಕ್ತಪಡಿಸ್ತಿದ್ರು. ಇನ್ನೊಂದ್ ಕಡೆ ಈಗಲೂ ಕೂಡ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅವರ ಸ್ಟ್ಯಾಂಡ್ ಮೇಲೆ ನಾನು ಬದ್ಧ ಎಂಬ ಇನ್ನೊಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಈಗಾಗಲೇ ಈ ಹಿಂದೆನೆ ನಾನು ನೀಡಿದ್ದೇನೆ, ಮತ್ತೆ ಪದೇ ಅದೇ ಹೇಳಿಕೆಯನ್ನ ನೀಡುವ ನನ್ನ ಅಗತ್ಯತೆ ಇಲ್ಲ ಅಂತ ಈ ರೀತಿಯಾದ ಒಂದು ಹೇಳಿಕೆಯನ್ನ ಗಮನಿಸಿದ್ರೆ ಮತ್ತೆ ಅದೇ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ ಸಿದ್ದರಾಮಯ್ಯನವರ ಪುತ್ರ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ಅಚ್ಚರಿಯ ಸಂಗತಿ ಏನು ಅಂದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಹೈಕಮಾಂಡ್ ಇಷ್ಟಾದ್ರೂ ಮಧ್ಯಪ್ರವೇಶ ಮಾಡ್ತಿಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಮಾಡ್ತಾ ಇದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಆಪ್ತರು ಯಾರಾದ್ರೂ ಮಾತನಾಡಿದ್ರೆ ಮಾತ್ರ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಲಾಗುತ್ತೆ. ಯತೀಂದ್ರ ಅವರಿಗೆ ಯಾಕೆ ಶೋಕಾಸ್ ನೋಟಿಸ್ ನೀಡ್ತಿಲ್ಲ, ಈ ರೀತಿ ಪದೇ ಹೇಳಿಕೆಯನ್ನ ನೀಡಿದ್ರು ಅಂತ ಕೂಡ ಒಂದಿಷ್ಟು ಜನ ಪ್ರಶ್ನೆ ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಾಯಿಷಾ. ಈಗ ಮಗನ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳ್ತಿದ್ದಾರಂತೆ. ಯಾಕೆ ಅಂತ ಹೇಳಿ ಮೊದಲಿಂದನೂ ಕೂಡ ಯಾರು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಕುರ್ಚಿ ಫೈಟ್ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಹೈಕಮಾಂಡ್ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಕೂಡ ಹೇಳ್ತಾ ಇದ್ರೆ. ಒಂದು ಕಡೆ ಯತೀಂದ್ರ ಅವರ ಹೇಳಿಕೆ ಬಹಳ ಸದ್ದು ಮಾಡ್ತಾ ಇದ್ರೆ, ಅವರ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ರು ನಾವು ಮಾಡಿದ್ರೆ ಬಲಾತ್ಕಾರ ಆಗುತ್ತೆ, ಅವ್ರು ಮಾಡಿದ್ರೆ ಚಮತ್ಕಾರ ಅಂತೇಳಿ ಹೇಳಲಾಗ್ತಾ ಇತ್ತು. ಈಗ ಹಾಗಾದ್ರೆ ಮಗನ ಸಮರ್ಥನೆಯನ್ನ ಹೇಳ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಅವು ಗಾಳಿಯಲ್ಲಿ ತೂರ್ ಬಿಟ್ಟಂಗೆ ಏನಾದರೂ ಉತ್ತರವನ್ನ ಕೊಟ್ರಾ ಅಂತ? ಖಂಡಿತವಾಗ್ಲೂ ಇದು ಕೂಡ ಒಂದ್ ರೀತಿಯಾದ ಅಚ್ಚರಿಯ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಯ ಬಗ್ಗೆ ನನ್ನ ಸ್ಟ್ಯಾಂಡ್ ಏನು ಅಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಕೂಡ ಬಹುದಿನಗಳಿಂದ ಹೇಳ್ತಾ ಇಲ್ಲ. 2-3 ದಿನಗಳಿಂದ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಏನಂದ್ರೆ ಅವರು ಕೂಡ ಒಂದ್ ರೀತಿಯಾಗಿ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಎಂಬ ರೀತಿಯಲ್ಲಿ ಕೂಡ ಅವರು ಕೂಡ ಮಾತನಾಡ್ತಿದ್ದಾರೆ. ಆದ್ರೆ ಯತೀಂದ್ರ ಅವರ ಹೇಳಿಕೆ ತಪ್ಪೋ ಸರಿನೋ ಎಂಬ ಒಂದು ಸ್ಟ್ಯಾಂಡ್ ಅನ್ನ ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಳ್ತಿಲ್ಲ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸ್ಪಷ್ಟನೆ ಮುಖ್ಯಮಂತ್ರಿ ಅವರೇ ನೀಡಬೇಕು, ನಾನು ಏನು ಮಾತನಾಡೋದಕ್ಕಾಗಲ್ಲ ಅಂತ ಅವ್ರು ಕೂಡ ಹೇಳ್ತಾರೆ. ಒಂದ್ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಕೂಡ ಗೊಂದಲದಲ್ಲಿ ಸಿಕ್ಕಾಕೊಳ್ಳುವ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಈಗಾಗಲೇ ಮತ್ತೆ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ಡಿಸಿಷನ್ ಗಳನ್ನ ತೆಗೆದುಕೋತಾರೆ, ಯಾವ ರೀತಿಯಾಗಿ ಮಾತನಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ 19ನೇ ತಾರೀಕು ಏನಿದೆ, 19ನೇ ತಾರೀಕು ಡೆಲ್ಲಿಗೆ ಹೋಗುವಂತ ಸಾಧ್ಯತೆಗಳು ಇದೆ ಸಿದ್ದರಾಮಯ್ಯನವರು ಎಂಬ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಅದಾದ ಬಳಿಕ ಅಂತಿಮವಾಗಿ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಬೀಳ್ಬೋದಾ ಅಂತ ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಯತೀಂದ್ರ ಅವರ ಹೇಳಿಕೆ ಬಹಳ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿ ಅವರು ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡಲೇಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಇಲ್ಲ ಹೈಕಮಾಂಡ್ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ವರಿಷ್ಠರು ಏನು ನಿರ್ಧಾರವನ್ನು ಮಾಡ್ತಾರೆ ಅದಕ್ಕೆ ನಾನು ಬದ್ಧರಾಗಿರ್ತೇನೆ ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಮಗನನ್ನ ಸಮರ್ಥನೆ ಮಾಡೋದಕ್ಕೆ ಏನಾದರೂ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ರಾ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಪವರ್ ಫೈಟ್ ಬೆಂಕಿಗೆ ತುಪ್ಪ ಸುರಿದ ಯತೀಂದ್ರ, ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆ ಬಹಳ ಸದ್ದು ಮಾಡ್ತಾ ಇದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಪರ ಬ್ಯಾಟಿಂಗ್. ಯತೀಂದ್ರ ಹೇಳಿಕೆಗೆ ಕೆರಳಿದ್ದಾರೆ ಡಿಸಿಎಂ ಡಿಕೆ ಆಪ್ತರು. ಎಂಎಲ್ಸಿ ಯತೀಂದ್ರಗೆ ಸಿಎಂ ಸಿದ್ದರಾಮಯ್ಯ ಬುಲಾವ್. ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಪುತ್ರನನ್ನ ಕರೆದ ಸಿಎಂ. ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಡಿ.ಕೆ.ಶಿ ಕೂಡ ಹೇಳಿದ್ರು. ಈ ಎಲ್ಲಾ ಬೆಳವಣಿಗೆ ನಡುವೆ ಯತೀಂದ್ರಗೆ ಬುಲಾವ್. ಯತೀಂದ್ರ ಕೊಟ್ಟಂತಹ ಒಂದು ಹೇಳಿಕೆ ಡಿ.ಕೆ.ಶಿ ಬಣದವರನ್ನ ಕೇರಳಿ ಕೆಂಡವನ್ನಾಗಿ ಮಾಡಿತ್ತು. ಹಾಗಾಗಿ ಡಿ.ಕೆ.ಶಿ ಕೂಡ ಹೇಳಿದ್ರು ಯತೀಂದ್ರ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಸಿದ್ದರಾಮಯ್ಯನವರೇ ಉತ್ತರವನ್ನು ಕೊಡಬೇಕು ಅಂತ ಹೇಳಿ. ಇದೇ ಮೊದಲ ಬಾರಿಗೆ ಯತೀಂದ್ರ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಲ್ಲ, ತಿಂಗಳಿಗೆ ಒಂದಾದ್ರೂ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾನೆ ಇರ್ತಾರೆ. ಅದಕ್ಕೆ ಅವರು ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಇಲ್ಲ ನಾವೇನಾದ್ರೂ ಹೇಳಿಕೆ ಕೊಟ್ಟರೆ ದೊಡ್ಡ ಅಪರಾಧವನ್ನಾಗಿ ಪರಿಗಣನೆ ಮಾಡ್ತಾರೆ, ನಮಗೆ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇದ್ರೆ. ಆದ್ರೆ ಇವರು ಯತೀಂದ್ರ ಅವರು ತಿಂಗಳಿಗೆ ಒಂದಾದ್ರೂ ಎರಡಾದ್ರೂ ಹೇಳಿಕೆಯನ್ನು ಕೊಡ್ತಾರೆ, ಆದ್ರೂ ಅವರಿಗೆ ಯಾರು ಕೂಡ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಒಂದ್ ಕಡೆ ಡಿ.ಕೆ.ಶಿ ಬಣದವರು ಕೆಂಡಾಮಂಡಲವಾಗಿದ್ದಾರೆ. ಸಿದ್ದರಾಮಯ್ಯನವರ 5 ವರ್ಷ ಸಿಎಂ ಆಗ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಕೂಡ ಹೇಳಿದ್ರು. ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ ಅಂತ ಹೇಳಿ ಡಿ.ಕೆ.ಶಿ ಕೂಡ ಹೇಳಿದ್ರು. ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟುವುದಿಲ್ಲ. ಯತೀಂದ್ರ ಹೇಳಿಕೆಗೆ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ. ಯತೀಂದ್ರ ಹೇಳಿಕೆಗೆ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ಯತೀಂದ್ರ ಅವರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಒಂದೇ, ಅದು ಹೈಕಮಾಂಡ್. ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು?
ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಕುತ್ಕೊಂಡಿದ್ದಾರೆ. ಬದಲಾಯಿಸಬೇಕು ಅಂದ್ರೆ ನಾವು ಮಾಡೋದಕ್ಕೆ ಆಗಲ್ಲ. ಎಂಎಲ್ಸಿ ಯತೀಂದ್ರ ಕೂಡ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಬದಲಾವಣೆ ಮಾಡಬೇಕಾಗಿರೋದು ಪಕ್ಷದ ಹೈಕಮಾಂಡ್. ಹೈಕಮಾಂಡ್ ಹಾಕಿದಂತಹ ಗಿರಿಯನ್ನ ನಾವು ದಾಟೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಎಂಎಲ್ಸಿ ಯತೀಂದ್ರ ಕೂಡ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಏನೇ ಬದಲಾವಣೆ ಆಗ್ಬೇಕಂತ ಹೇಳಿದ್ರು ಕೂಡ ಅದು ಹೈಕಮಾಂಡ್ ನಿಂದ ಬಂದಂತಹ ನಿರ್ಧಾರವೇ ಆಗಿರಬೇಕು. ಅದೇ ಬಹಳ ಸತಿ ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ. ನಾನು ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಏನಕ್ಕೆ ಚರ್ಚೆ ಅಂತ ಕೇಳ್ತೀನಿ ನಿಮಗೆ. ಚರ್ಚೆನೇ ಏನಕ್ಕೆ? ಆ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಮಾಡಬೇಕಾದ್ರೆ ನಾನು ಮಾಡೋಕ್ಕಾಗಲ್ಲ, ಯತೀಂದ್ರನು ಮಾಡೋಕ್ಕಾಗಲ್ಲ, ಯಾವನು ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ತೀರ್ಮಾನ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಅದೇ ಬಹಳ ಸತಿ ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ. ನಾನು ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಏನಕ್ಕೆ ಚರ್ಚೆ ಅಂತ ಕೇಳ್ತೀನಿ ನಿಮಗೆ. ಚರ್ಚೆನೇ ಏನಕ್ಕೆ? ಆ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಮಾಡಬೇಕಾದ್ರೆ ನಾನು ಮಾಡೋಕ್ಕಾಗಲ್ಲ, ಯತೀಂದ್ರನು ಮಾಡೋಕ್ಕಾಗಲ್ಲ, ಯಾವನು ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ತೀರ್ಮಾನ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಅದೇ ಬಹಳ ಸತಿ